ಗೊತ್ತಿದ್ದಂಗೆ ಕೋವಿಡ್-19 3 ವರ್ಷ 3 ಅಲೆಗಳಲ್ಲಿ ಬಂದು ಇಡೀ ಪ್ರಪಂಚವನ್ನೇ ಅಲುಗಾಡಿಸಿದ್ದನ್ನು ನಮಗೆ ಇನ್ನೂ ನೆನಪಿದೆ. ಕೊರೋನಾ ಹೆಸರು ಹೇಳಿದರೆ ಸಾಕು ಜನಗಳಿಗೆ ಆತಂಕ ಶುರುವಾಗುತ್ತೆ. ಈಗ ಮತ್ತೆ ಬಂದಿರುವ ಕೊರೋನಾದಿಂದ ಮತ್ತೆ ಸಾವು ನೋವುಗಳಾಗಿ ಲಾಕ್ಡೌನು, ಸೀಲ್ ಡೌನು, ಎಕನಾಮಿಕಲ್ ಲಾಸು, ಡಿಸ್ಟರ್ಬೆನ್ಸ್ ಆಫ್ ಲೈಫು ಇದೆಲ್ಲ ಮತ್ತೆ ಆಗ್ಬೋದಾ ಅಂತ ಒಂದು ಆತಂಕ. ಇಷ್ಟು ದಿನ ಶಾಲೆಗಳಿರಲಿಲ್ಲ, ಇನ್ನು ಶಾಲೆಗಳು ತೆಗಿತಾರೆ. ಅದರಿಂದ ಮಕ್ಕಳಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡ್ಬೋದು. ಅನ್ನೆಸೆಸರಿ ಒಂದು ಭಯ ಕ್ರಿಯೇಟ್ ಮಾಡಿ ಇದರಲ್ಲಿ ಅವ್ಯವಸ್ಥೆ ಆಗೋದನ್ನು ತಡಿಬೇಕು ಅನ್ನೋದು ನನ್ನ ಆಸೆ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಕಳೆದ ಕೆಲವು ದಿನಗಳಿಂದ ಮತ್ತೆ ಕೊರೋನಾದ ಬಗ್ಗೆ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ನಾವೆಲ್ಲರಿಗೂ ಗೊತ್ತಿದ್ದಂಗೆ ಕೋವಿಡ್-19 3 ವರ್ಷ 3 ಅಲೆಗಳಲ್ಲಿ ಬಂದು ಇಡೀ ಪ್ರಪಂಚವನ್ನೇ ಅಲುಗಾಡಿಸಿದ್ದನ್ನು ನಮಗೆ ಇನ್ನೂ ನೆನಪಿದೆ. ಅದರಿಂದ ಕೊರೋನಾ ಹೆಸರು ಹೇಳಿದರೆ ಸಾಕು ಜನಗಳಿಗೆ ಆತಂಕ ಶುರುವಾಗುತ್ತೆ. ಆದರೆ ನಿಮಗೆ ವೈಜ್ಞಾನಿಕ ವಿಚಾರಗಳನ್ನು ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಇದೊಂದು ಆರ್ಎನ್ಎ ವೈರಸ್. ಈ ವೈರಸ್ಸು ಈಗಿಲ್ಲ, ಬಹಳ ವರ್ಷಗಳಿಂದ ಭೂಮಿ ಮೇಲಿದೆ. ವೈರಸ್ಗಳು ಇದ್ದೇ ಇರ್ತವೆ. ಆದರೆ ಈ ವೈರಸ್ಗಳು ಮನುಷ್ಯನ ದೇಹಕ್ಕೆ ಒಕ್ಕಾಗ ಆಗುವಂಥ ಸಿಂಪ್ಟಮ್ಸ್ ನೆಗಡಿ, ಕೆಮ್ಮು, ಜ್ವರ ಇದು ಬಹಳ ಮೊದಲು ಆಗ್ತಾ ಇದ್ದಿದ್ದು ಕಾಮನ್ ಕೋಲ್ಡ್ ಅನ್ನೇವು ನಾವು, ಕೊರೀಸಾ ಅನ್ನೇವಿ. ಆದರೆ ಈ ಕೊರೋನಾ ವೈರಸ್ಸು ಕೂಡ ಅದೇ ಜಾತಿಗೆ ಸೇರಿದಂಥ ವೈರಸ್. ಸೊ ಮೊದಲು ಯಾವಾಗಲೂ ಸಾವು ನೋವುಗಳು ಆಗ್ತಿರಲಿಲ್ಲ. ಆದರೆ ಈ ಕೊರೋನಾದಲ್ಲಿ ಏಕೆ ಅಷ್ಟೆಲ್ಲ ಸಾವು ನೋವುಗಳಾಯಿತು? ಈಗ ಮತ್ತೆ ಬಂದಿರುವ ಕೊರೋನಾದಿಂದ ಮತ್ತೆ ಸಾವು ನೋವುಗಳಾಗಿ ನಾವೇನು ಹಿಂದೆಲ್ಲ ನೋಡಿದ್ವಲ್ಲ, ಲಾಕ್ಡೌನು, ಸೀಲ್ ಡೌನು, ಎಕನಾಮಿಕಲ್ ಲಾಸು, ಡಿಸ್ಟರ್ಬೆನ್ಸ್ ಆಫ್ ಲೈಫು ಇದೆಲ್ಲ ಮತ್ತೆ ಆಗ್ಬೋದಾ ಅಂತ. ಕಳೆದ ಬಾರಿ ಕೂಡ 3 ಅಲೆಗಳಲ್ಲಿ ಬಂದಾಗ ಅನೇಕ ಅವ್ಯವಸ್ಥೆಗಳಿಂದ ಡೆತ್ ಆಯ್ತೇ ಹೊರತು ಬೇರೆ ಆ ವಿರಿಲಿಟಿ ಬಗ್ಗೆ ಅಷ್ಟೊಂದು ಹೆಚ್ಚಿಗೆ ವಿವರ ಬೇಡ ಈಗ. ಆದರೆ ಈ ಕೊರೋನಾ ವೈರಸ್ಸು ರೂಪಾಂತರಿ ವೈರಸ್ಸು, ಮ್ಯೂಟೇಷನ್ ಅಂತೀವಿ ನಾವು. ಈ ವೈರಲ್ ಕಾಯಿಲೆ ಮಾತನಾಡುವಾಗ ವೈದ್ಯನಾಗಿ ನಿಮಗೊಂದು ಮಾತು, ಪ್ಯಾಂಡೆಮಿಕ್ ಕಾಯಿಲೆಗಳು ಅಂತೀವಿ ನಾವು. 35ರಿಂದ 40 ವರ್ಷಕ್ಕೆ ಒಮ್ಮೆ ಒಂದು ಪ್ಯಾಂಡೆಮಿಕ್ ಡಿಸೀಸ್ ಬರುತ್ತೆ. ಇದಕ್ಕಿಂದೆ ಫಸ್ಟ್ ವರ್ಲ್ಡ್ ವಾರ್ ಸಮಯದಲ್ಲಿ ಇನ್ಫ್ಲೂಯೆನ್ಸಾ ವೈರಸ್ ಒಂದು ಪ್ಯಾಂಡೆಮಿಕ್ ಕಾಯಿಲೆ ಬಂದು ಅರ್ಧ ಯುರೋಪನ್ನೇ ಮಲಗಿಸಿಟ್ಟು. ಈಗ ಬಂದಂಥ 2019ನಲ್ಲಿ ಬಂದಂಥ ಕೊರೋನಾ ವೈರಸ್ಸು ಕೂಡ ಒಂದು ಪ್ಯಾಂಡೆಮಿಕ್ ಡಿಸೀಸ್ ಆಗಿತ್ತು. ಆದ್ದರಿಂದ ಚೈನಾದ ವುಹಾನ್ನಲ್ಲಿ ಸ್ಟಾರ್ಟ್ ಆದಂಥ ಈ ಕೊರೋನಾ ಪ್ರಪಂಚದ 223 ದೇಶಗಳಿಗೆ ಹರಡಿ ಅನೇಕ ಅವಾಂತರಗಳನ್ನು ಸೃಷ್ಟಿಸಿತ್ತು. ಅದು ಮುಗಿದ ಕತೆ. ಆದರೆ ಈಗ ಕಳೆದ 2 ವಾರದಿಂದ ನಾವೇನು ಕೇಳಿಬರ್ತಾ ಇದ್ವಿ, ಮತ್ತೆ ಕೊರೋನಾ ಪಾಸಿಟಿವ್ ಇದೆ. ಬೆಂಗಳೂರಿನೊಳಗೆ ಒಂದು 25 ಕೇಸಿಂದ ಇವತ್ತು 200 ಚಿಲ್ಲರೆ ಕೇಸಿ ಬಂದಿದೆ. ಡೆಲ್ಲಿ ಒಳಗಿದೆ, ಮಲೇಷ್ಯಾ ಒಳಗಿದೆ. ಬಟ್ ಇದನ್ನು ನಾವು ಕರೆಕ್ಟಾಗಿ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡ್ರೆ ಈಗ ಬಂದಿರೋದು ಇಟ್ಸ್ ಎನ್ ಎಂಡೆಮಿಕ್ ಡಿಸೀಸ್, ಪ್ಯಾಂಡೆಮಿಕ್ ಡಿಸೀಸ್ ಅಲ್ಲ. ಅಂದರೆ ವೈರಸ್ಸಿನ ರೂಪಾಂತರಿ. ಇಷ್ಟು ದಿನ ಏನಾಗಿತ್ತು ಈ ವೈರಸ್ಗೆ ಅಂದರೆ ಅನೇಕ ರೂಪಾಂತರಗಳು ಬಂದು ಅದರ ಯಾವುದರಲ್ಲೂ ಕೂಡ ಆ ರೋಗ ತರಿಸುವಂಥ ವಿರಿಲಿಟಿ ಇರಲಿಲ್ಲ. ಈಗ ಬಂದಿರತಕ್ಕಂಥ ಈ ವೇರಿಯೇಷನ್ ನೋಡಿ, ಪ್ರತಿ ವೇರಿಯೇಷನ್ಗೂ WHO ಅಥವಾ ನಮ್ಮ ಮೆಡಿಕಲ್ ಇದರಿಂದ ಅದಕ್ಕೊಂದು ನಂಬರ್ ಇರುತ್ತೆ. ಸೊ ಆ ರೀತಿಯಾಗಿ ಈಗ ಬಂದಿರೋ ವೈರಸ್ಗೂ ಕೂಡ ಒಂದು ನಂಬರ್ ಕೊಟ್ಟಿದ್ದೀವಿ. ಸೊ ಈ ವೈರಸ್ಸು ತುಂಬ ಅಪಾಯಕಾರಿ ಅಲ್ಲ, ಆದ್ದರಿಂದ ಯಾರೂ ಅಂಜುವುದು ಬೇಕಿಲ್ಲ. ಬಟ್ ಇದು ಕೂಡ ಅಪ್ಪರ್ ರೆಸ್ಪಿರೇಟರಿ ವೈರಸ್, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ವೈರಸ್ಸು. ಸೊ ಇದುವರೆಗೂ ನೀವು ಕೇಳಿದಂಗೆ 3 ಡೆತ್ ಆಗಿದೆ. ಸೊ ಅದರಿಂದ ನಾವೆಲ್ಲರೂ ಕೂಡ ಮತ್ತೆ ಆ ಮಹಾಮಾರಿ ಅಂತ ಏನು ಅವಾಗ ಕರಿತಿದ್ವಲ್ಲ, ಯಾಕಂದರೆ ಸಾವಿರಾರು ಜನ, ಲಕ್ಷಾಂತರ ಜನ ಸತ್ತೋದ್ರು. ಸೊ ಈಗಲೂ ಹಂಗೆ ಆಗ್ಬೋದಾ? ಅಷ್ಟೆಲ್ಲ ಎಚ್ಚರ ವಹಿಸಬೇಕಾದ್ರೆ ಎಚ್ಚರ ಇರಬೇಕು. ಯಾವುದೇ ವೈರಲ್ ಕಾಯಿಲೆಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನು ತಪ್ಪಿಸ್ಲಿಕ್ಕೆ 3 ಸ್ಟ್ಯಾಂಡರ್ಡ್ ಪ್ರಿಕಾಷನ್ ನಾವು ಹೇಳಿದು. ಮಾಸ್ಕ್ ಹಾಕ್ಕೋಬೇಕು, ಯಾಕಂದರೆ ಇದು ಕೆಮ್ಮದಾಗೆ ಆ ಡ್ರಾಪ್ಲೆಟ್ಸ್ನಲ್ಲಿ ವೈರಸ್ ಇರುತ್ತೆ, 3 ಅಡಿ ಹೋಗುತ್ತೆ. ಸೊ ಯಾರಿಗಾದ್ರೂ ವೈರಸ್ ಇದ್ದರೆ, ಕೆಮ್ಮಿದರೆ ಬೇರೆಯವ್ರಿಗೆ ಹೋಗುತ್ತೆ. ಅದನ್ನು ತಪ್ಪಿಸ್ಬೇಕು ಅಂದರೆ ಮಾಸ್ಕ್ ಹಾಕ್ಕೋಬೇಕು. ಅಥವಾ ಬೇರೆಯವ್ರಿಗಿದ್ದು ಅವ್ರು ಕೆಮ್ಮಿದರೆ ನಮಗೆ ಬರಬಾರ್ದು ಅಂದರೆ ನಾವು ಮಾಸ್ಕ್ ಹಾಕ್ಕೋಬೇಕು. ಹಂಗಾಗಿ ಮಾಸ್ಕ್ ಒಂದು ಹಾಕ್ಕೋಬೇಕು. ಎರಡನೇದು, ಈ ಕೆಮ್ಮಿ ಹೋದವರು ನಿಮಗೆ ಗೊತ್ತಿರಲ್ಲ, ಅದನ್ನು
ಡ್ರಾಪ್ಲೆಟ್ಸ್ನ ನೀವು ಟೇಬಲ್ಲೋ ಚೇರೋ ಮುಟ್ತೀರಿ, ಅದಾದಮೇಲೆ ನಿಮ್ಮ ಮೂಗು ಮುಟ್ಕೊಳ್ಳೋದು ಅದೆಲ್ಲ ಮಾಡಿದರೆ ವೈರಸ್ ಡೈರೆಕ್ಟ್ ಟೇಬಲಿಂದ ನಿಮ್ಮ ಮೂಗಿಗೆ ಹೋಗುತ್ತೆ. ಅಥವಾ ಮನೆಗೆ ಹೋಗಿ ಮಕ್ಕಳನ್ನ ಆಟ ಆಡಿಸ್ಲಿಕ್ಕೆ ಮುಟ್ಟಿದರೆ ನೀವು ಮಕ್ಕಳಿಗೆ ಹೋಗುತ್ತೆ. ಅದರಿಂದ ದಯವಿಟ್ಟು ಕೈ ತೊಳ್ಕೊಬೇಕು. ಸೊ ಮೂರನೇದು, ಅನ್ನೆಸರಿ ಕ್ರೌಡ್ಗಳಿಗೆ ಹೋಗಬಾರ್ದು. ಈಗೆಲ್ಲ ಊರಹಬ್ಬಗಳು, ಜಾತ್ರೆಗಳು, ಅನೇಕ ಅಸೆಂಬ್ಲಿಗಳು ನಡೀತಿರ್ತವೆ. ದಯವಿಟ್ಟು ನೀವು ಹೋಗ್ಬೇಕಾದ್ರೆ ನೆಸೆಸಿಟಿ ಇದ್ರೆ ಹೋಗಬಾರ್ದು. ಈ 3 ಪ್ರಿಕಾಷನ್ಸ್. ಈಗ ಬಂದಿರೋ ಕೊರೋನಾ ಒಳಗೆ ಯಾರೂ ಸೀರಿಯಸ್ ಆಗಿ ICUಗೆ ಅಡ್ಮಿಟ್ ಆಗಿರೋಂಥ ಸಿಚುಯೇಷನ್ ಬಂದಿಲ್ಲ. ಯಾವಾಗ ಈ ಸ್ಯಾರೀಸ್ ಅಂತೀವಿ ನಾವು, ಯಾವಾಗ ICUಗೆ ಹೋಗ್ಬೇಕಾಗುತ್ತೆ ಅಂದರೆ ಸಿವಿಯರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಆದಾಗ ಮಾತ್ರ. ಇದು ಕಾಮನ್ ಕೋಲ್ಡ್ ಥರ ನೆಗಡಿ, ಕೆಮ್ಮು, ಜ್ವರ. ಇದನ್ನೊಂದು 2-3 ದಿವಸದೊಳಗಾಗಿ ಪ್ಯಾರಾಸಿಟಮಾಲು, ಆಂಟಿಹಿಸ್ಟಮಿನ್ ಡ್ರಗ್ಸ್ ಕೊಟ್ಟರೆ ಯೂಶಲಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂಥ ನೆಸೆಸಿಟಿ ಇಲ್ಲ. ಆದ್ದರಿಂದ ಇವತ್ತಿನ ಕೊರೋನಾ ಬಗ್ಗೆ ನಾನು ಮಾತಾಡೋದಾದರೆ ನಿಮಗೆ 2 ಮಾತು: ಎಚ್ಚರವಿರಲಿ, ಹೆದರಿಕೆ ಬೇಡ. ಹೆದರಿಕೆ ಅಂದರೆ ಯಾವಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು ಅಂದರೆ ಒಂದು 2-3 ದಿನ ಆದಮೇಲೂ ಕೂಡ ಜ್ವರ ಕಡಿಮೆ ಆಗ್ತಿಲ್ಲ, ಸ್ವಲ್ಪ ಪೇಷಂಟು ಸುಸ್ತಾಗ್ತಾ ಇದ್ದಾರೆ. ಅದರೊಳಗಾಗಿ ಮಕ್ಕಳಾಗಲಿ, ಹಿರಿಯರಾಗಲಿ, ಪ್ರೆಗ್ನೆಂಟ್ ವುಮನ್ನಾಗಲಿ ಯಾಕೋ 3 ದಿನ ಆದಮೇಲೆ ಜ್ವರ ಜಾಸ್ತಿ ಆಗ್ತದೆ, ಸ್ವಲ್ಪ ಉಸಿರಾಟದ ತೊಂದರೆ ಇದ್ದರೆ ಅವ ರೆಸ್ಪಿರೇಟರಿ ಕಾಂಪ್ಲಿಕೇಶನ್ ಆಗಿದೆ ಅಂತೇಳಿ ಅಂಥವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಗತ್ತೆ. ಅದರ್ವೈಸ್ ದಯವಿಟ್ಟು ಇನ್ನೂ ಕೆಲವು ದಿನ, ಈಗ ಏನಂದರೆ ಒಂದು ಆತಂಕ, ದಿನ ಶಾಲೆಗಳಿರಲಿಲ್ಲ, ಇನ್ನು ಶಾಲೆಗಳು ತೆಗಿತಾರೆ. ಅದರಿಂದ ಮಕ್ಕಳಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡ್ಬೋದು. ಸೊ ಎಚ್ಚರಿಕೆಯ ಗಂಟೆ. ಸರ್ಕಾರ ಆಲ್ರೆಡಿ ದಿನೇಶ್ ಗುಂಡೂರಾವ್ ಅವರು ಭಾಳ ಜವಾಬ್ದಾರಿಯುತವಾಗಿ ಮಾತನಾಡಿದ್ದಾರೆ. ಯಾರು ಹೆದರ್ಕೋಬೇಡಿ. ಸೊ ಎಲ್ಲ ಈ ಪ್ರಿಕಾಷನ್ಸ್ ತಗೊಳ್ಳಿ. ಶಾಲಾ ಕಾಲೇಜುಗಳನ್ನು ಎಲ್ಲೋ ಒಂದು ಕಡೆ ತೆರಿಬಾರ್ದು ಅಂತ ಏನಿಲ್ಲ. ಪ್ರಿಕಾಷನ್ಸ್ ತೊಗೊಂಡ್ರೆ ಮೊದಲು ಕೂಡ ಶಾಲಾ ಕಾಲೇಜುಗಳಲ್ಲಿ ಭಾಳ ಹುಷಾರಾಗಿ ಈ 3 ಪಾಲಿಸಿಗಳನ್ನ ಪಾಲನೆ ಮಾಡಿದರು. ಅದೇ ರೀತಿ ಈಗ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಈ ಪ್ರಿಕಾಷನ್ಸ್ ತಗೊಳ್ಳಿ. ನಿಮ್ಮ ಇಮ್ಯುನಿಟಿ ಬಗ್ಗೆ ಭಾಳ ಜನ ಮಾತಾಡ್ತಾರೆ. ಇಮ್ಯುನಿಟಿ ಈಸ್ ಎ ಇನ್ಬಿಲ್ಟ್ ಸಿಸ್ಟಮ್. ನಮ್ಮ ದೇಹದಲ್ಲಿ ಇರತಕ್ಕಂಥ ಸಿಸ್ಟಮ್ ಅದು ಚೆನ್ನಾಗಿರಬೇಕು ಅಂದರೆ ಸೊಪ್ಪು ತರಕಾರಿಗಳು, ನಿಮ್ಮ ಆಹಾರದ ವ್ಯವಸ್ಥೆ ಚೆನ್ನಾಗಿ ಊಟ ಮಾಡಿ, ಸೊಪ್ಪು ತರಕಾರಿಗಳು ತಿನ್ನಿ, ಹಣ್ಣುಗಳು ತಿನ್ನಿ, ಬಿಸಿ ನೀರು ಕುಡೀರಿ, ಸಾಕಷ್ಟು ನೀರು ಕುಡೀರಿ ಅಂತ. ಇನ್ನೇನು ವಿಶೇಷವಾದ ಇಮ್ಯೂನ್ ಬೂಸ್ಟರ್ಸ್ಗಳೇನು ನಿಮಗೆ ಬೇಕಾಗಲ್ಲ. ಆದ್ದರಿಂದ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಈಗ ಬಂದಿರತಕ್ಕಂಥ ಕೊರೋನಾವನ್ನು ನಾವು ಬೋಲ್ಡಾಗಿ ಫೇಸ್ ಮಾಡಿ. ಯಾಕಂದರೆ ಇದನ್ನು ತುಂಬ ಎಕ್ಸಾಜರೇಟ್ ಮಾಡಿ ಈಗಲೇ ಇದೊಂದು ಮಹಾಮಾರಿ ಅಂದರೆ ಎಲ್ಲೋ ಒಂದು ಕಡೆ ಎಲ್ಲ ವ್ಯಾಪಾರ ವಹಿವಾಟುಗಳು, ರೆಗ್ಯುಲರ್ ವರ್ಕ್ಸು, ಆಫೀಸ್ ವರ್ಕ್ಸ್ ಎಲ್ಲ ಅಫೆಕ್ಟ್ ಆಗುತ್ತೆ. ಅನ್ನೆಸೆಸರಿ ಒಂದು ಭಯ ಕ್ರಿಯೇಟ್ ಮಾಡಿ ಇದರಲ್ಲಿ ಅವ್ಯವಸ್ಥೆ ಆಗೋದನ್ನು ತಡಿಬೇಕು ಅನ್ನೋದು ನನ್ನ ಆಸೆ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.